ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ RPF ಅಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಕಾಲಿರ್ತಕ್ಕಂತಹ 4660 ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ಕೇವಲ ನೀವು 10th ಅಥವಾ SSLC ಪಾಸ್ ಆಗಿದ್ದು ಅಂತವರು ಅರ್ಜಿನ ಸಲ್ಲಿಸ್ಬೋದು. ಅರ್ಜಿನ ಸಲ್ಲಿಸೋದಕ್ಕೆ ಏಪ್ರಿಲ್ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಒಂದು ಶಾರ್ಟ್ ನೋಟಿಸು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕಡೆಯಿಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡ್ತಿರೋ ಥರ ರಿಕ್ರೂಟ್ಮೆಂಟ್ ಆಫ್ ಸಬ್ ಇನ್ಸ್ಪೆಕ್ಟರು ಮತ್ತು ಕಾನ್ಸ್ಟೇಬಲು ಇನ್ನು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಅಂತ ಇರೋ ಒಂದು ನೋಟಿಫಿಕೇಷನ್, ಇದೊಂದು ಶಾರ್ಟ್ ನೋಟಿಫಿಕೇಷನ್ನ ಪೇಪರ್ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಸೊ ಸದ್ಯಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ 15/4/2024 ಸ್ಟಾರ್ಟ್ ಆಗುತ್ತೆ. ಕೊನೆ ಡೇಟ್ ಬಂದು 14/5/2024 ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಲಾಸ್ಟ್ ಡೇಟ್ಗೆ 1 ತಿಂಗಳು ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಿ. ಸೊ ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರಿಗೆ ಬಂದರೆ ಇಲ್ಲಿ 2 ಥರ ಪೋಸ್ಟ್ಗಳು ಕಾಲಾಗಿರುತ್ತೆ. ಒಂದು ಸಬ್ ಇನ್ಸ್ಪೆಕ್ಟರ್ ಅಂತ, ಇನ್ನೊಂದು ಕಾನ್ಸ್ಟೇಬಲ್ ಅಂತ. ಸೊ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕು, ಎನಿ ಡಿಗ್ರಿ. ಇನ್ನು ಕಾನ್ಸ್ಟೇಬಲ್ ಅವ್ರಿಗೆ ನೀವು ಬರೀ 10th ಪಾಸ್ ಆಗಿರಬೇಕಾಗುತ್ತೆ. ಸೊ ಸ್ಯಾಲ್ರಿ ಬಂದು ಸಬ್ ಇನ್ಸ್ಪೆಕ್ಟರ್ಗೆ 35,400 ಬೇಸಿಕ್ಕು ಅಂದರೆ 70 to 75K ಸ್ಯಾಲ್ರಿ ಇರುತ್ತೆ. ಅದೇ ನೀವೇನಾದರೂ ಕಾನ್ಸ್ಟೇಬಲ್ಗೆ ಹುದ್ದೆಗೆ ಅರ್ಜಿನ ಸಲ್ಲಿಸ್ತೀನಿ ಅಂದರೆ ನಿಮಗೆ 21,700 ಬೇಸಿಕ್ಕು ಅಂದರೆ ನಿಮಗೆ 45K ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಇಲ್ಲಿ ಕೊಡಲಾಗುತ್ತೆ. ಸೊ ನಂತರ ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 20 ರಿಂದ 28 ವರ್ಷ ಮ್ಯಾಕ್ಸಿಮಮ್ ಲಿಮಿಟ್ನ ಇಟ್ಟಿರ್ತಾರೆ. ಅಂದರೆ ಮಿನಿಮಮ್ 20 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 28 ವರ್ಷದೊಳಗಡೆ ಅರ್ಜಿನ ಸಲ್ಲಿಸಬೇಕು. ಇದು ಜನರಲ್ ಕ್ಯಾಟಗರಿ ಅವ್ರಿಗೆ. OBC ಅವ್ರಿಗೆ ಪ್ಲಸ್ 3 ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ. SC ST ಅವ್ರಿಗೆ ಪ್ಲಸ್ 5 ವರ್ಷ ರಿಲ್ಯಾಕ್ಸೇಷನ್ಸ್ ಇವ್ರು ಕೊಟ್ಟಿರ್ತಾರೆ. ಅದೇ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿನ ಸಲ್ಲಿಸುವಂಥವ್ರಿಗೆ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 28 ವರ್ಷ. ಸೊ ಜೊತೆಗೆ OBC ಅವ್ರಿಗೆ 3 ವರ್ಷ, SC ST ಅವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿರಲಾಗುತ್ತೆ. ಸ್ನೇಹಿತರೆ, ಹಾಗೆಯೇ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನೋಡೋದಾದರೆ 452 ಡಿಗ್ರಿ ಪಾಸ್ ಆಗಿರೋಂಥವ್ರು 452 ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಅದೇ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿನ ಸಲ್ಲಿಸುವಂಥವ್ರಿಗೆ 4208, ಇದು ಆಲ್ ಓವರ್ ಇಂಡಿಯಾ ಆಗಿರುತ್ತೆ. 4208 ಪೋಸ್ಟ್ಗಳು ಕಾಲಾಗಿರುತ್ತೆ. ಸೊ ಟೋಟಲು 4660 ಪೋಸ್ಟ್ಗಳು ಇಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಇನ್ನೊಂದು ತಿಂಗಳಾದಮೇಲೆ ನೋಟಿಫಿಕೇಶನ್ ಬರುತ್ತೆ. ನಾನು ಇನ್ನೊಂದು ಸಾರಿ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಸೊ ನೀವೇನಾದರೂ ಡಿಗ್ರಿ ಮಾಡಿದರೆ ಡಿಗ್ರಿ ಮೇಲೂ ಕೂಡ ಅಪ್ಲೈ ಮಾಡ್ಬೋದು 452 ಪೋಸ್ಟ್ಗೆ. 10th ಮೇಲೂ ಕೂಡ 4208 ಪೋಸ್ಟ್ಗಳಿಗೆ 2 ಪೋಸ್ಟ್ಗಳಿಗೂ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಮಿನಿಮಮ್ 500 ರೂಪಾಯಿ ಫೀಸ್ ಇಲ್ಲಿ ಇಟ್ಟಿರ್ತಾರೆ. ಸೊ ಜನರಲ್ ಕ್ಯಾಟಗರಿ ಅವ್ರಿಗೆ 500 ರೂಪಾಯಿಗಳ ಫೀಸ್ ಇರುತ್ತೆ. ಸೊ ಈ 500 ರೂಪಾಯಿ ಫೀಸು ನೀವೇನಾದರೂ CBT ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಸಾಕು, ಅದರಲ್ಲಿ 400 ರೂಪಾಯಿ ನಿಮಗೆ ವಾಪಸ್ ಬರುತ್ತೆ. ಇನ್ನು ಮಿಕ್ಕಿರುವಂತಹ SC ST ವುಮೆನ್ ಕ್ಯಾಂಡಿಡೇಟ್ಗಳು ಮತ್ತು ಎಕ್ಸರ್ವಿಸ್ ಮ್ಯಾನ್ಗಳಿಗೆ 250 ರೂಪಾಯಿಗಳ ಫೀಸ್ ಇರುತ್ತೆ. ಈ 250 ರೂಪಾಯಿ ಫೀಸು ಎಕ್ಸಾಮ್ ಬರೆದಿದ್ದ ತಕ್ಷಣ ನಿಮಗೆ ರಿಟರ್ನ್ ಆಗುತ್ತೆ, ಅಂದರೆ ರೀಫಂಡ್ ಮಾಡ್ತಾರೆ. ಸ್ನೇಹಿತರೆ, ಅರ್ಜಿನ ಸಲ್ಲಿಸೋದಕ್ಕೆ ಇದು ಅಫಿಷಿಯಲ್ ವೆಬ್ಸೈಟ್ಗಳಾಗಿರ್ತವೆ. ಸೊ ನೀವು ನಮ್ಮ ಬೆಂಗಳೂರಿಗೆ ಅರ್ಜಿನ ಸಲ್ಲಿಸ್ತೀನಿ ಅಂದರೆ www.rrbnc.gov.in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ನಾನೇ ಒಂದ್ಸರಿ ನಿಮಗೆ ಇನ್ನೊಂದ್ಸರಿ ಅಪ್ಡೇಟ್ನ ಮಾಡ್ತೀನಿ, ಅರ್ಜಿನ ಯಾವ ರೀತಿ ಸಲ್ಲಿಸೋದು ಮತ್ತು ಇವಾಗಲೇ ಅರ್ಜಿನ ಸಲ್ಲಿಸಿ ಅಂತ ಇನ್ನೊಂದು ಅಪ್ಡೇಟ್ನ ಕೊಡ್ತೀನಿ. ಸೊ ಅಲ್ಲಿ ತನಕ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದು ಯಾವುದೇ ರೀತಿ ಫೇಕ್ ನೋಟಿಫಿಕೇಶನ್ ಅಲ್ಲ, ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ. ರೈಲ್ವೆ ಕಡೆಯಿಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಏಪ್ರಿಲ್ 15ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಾನು ಇನ್ನೊಂದ್ಸರಿ ಅಪ್ಡೇಟ್ನ ಕೊಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಮುಂದಿನ ವಿಡಿಯೋಗೆ ವೇಟ್ ಮಾಡ್ತೀನಿ.